ನನ್ನ ಗಾಡಿ ಸ್ಕ್ರ್ಯಾಮ್ 440. ಸೊ ಇದು 2025 ಲಾಂಚ್ ಆಗಿತ್ತು. ಸೊ ಇವಾಗ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ಏನೇನೋ ಫೀಚರ್ಸ್ ತೋರಿಸ್ತಾ ಇದೆ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಗಾಡಿ ಸರ್ವಿಸ್ ಇಂಡಿಕೇಟ್ ತೋರಿಸ್ತಾ ಇದೆ. ಸೊ ಇವಾಗ ಬನ್ನಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನೋಡೋಣ ನನ್ನ ಗಾಡಿ. ಸೊ ಗಾಡಿ ಬಂದು 5177 ಕಿಲೋಮೀಟ್ರ್ ಓಡಿದೆ. ಸೊ ಇದು ಥರ್ಡ್ ಸರ್ವಿಸ್ ನಂದು. ಓಕೆ, ನೋಡಿ ಎಷ್ಟು ಖರಾಬಾಗಿ ಇಟ್ಕೊಂಡಿದ್ದೀನಿ ನನ್ನ ಗಾಡಿನ. ಚೈನಲ್ಲೆಲ್ಲ ಆಯಿಲೇ ಹಾಕಿಲ್ಲ, ವರ್ಷಗಳಾಗ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಹಿಂಗೆ ಮೇಂಟೈನ್ ಮಾಡಬೇಡಿ ನಂತರ. ನಿಮ್ಮ ಗಾಡಿ ಯಾವ ಕಂಡೀಷನ್ಲಿದೆ, ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕು. ಇಲ್ಲ ಅಂದರೆ ಸರ್ವಿಸ್ ಮಾಡೋರು ನಿಮಗೆ ಗೇರ್ ಹಾಕ್ಬಿಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನನ್ನ ಗಾಡಿ ತೊಗೊಂಡು ನಿಯರ್ಲಿ 8 to 9 ಮಂತ್ ಆಯಿತು. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ. ಈ ಸಲ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ನಂಬರ್ ಪ್ಲೇಟಿಗೆ ಕ್ಯಾಪ್ ಹಾಕ್ಸಿಲ್ಲ ಅಂದರೆ ಇದು ಟಕ 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 ಸೌಂಡ್ ಬರ್ತಾನೇ ಇರುತ್ತೆ. ಇವಾಗ ಹೋಗೋಣ ಬನ್ನಿ, ಗಾಡಿ ಶೋರೂಮ್ ಇದೆ. ಸೊ ಗಾಡಿ ಶೋರೂಮ್ ಬಂದುಬಿಟ್ಟು ನಮ್ಮ ಏರಿಯಾದಿಂದ 2.8 ಕಿಲೋಮೀಟ್ರ್ ಇದೆ. ಸೊ ಬನ್ನಿ, ಅಲ್ಲಿ ಹೋದರೆ ಏನು ಟೆನ್ಷನ್ ಅಂದರೆ ಎಷ್ಟಾಗ್ತಾನಪ್ಪ, ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ. ಈಗ ಏನು ಪಾರ್ಟ್ಸು ನಾವೊಂದು ಹೇಳ್ತೀವಿ, ಅವರೊಂದು ಹೇಳ್ತಾರೆ. ಬಟ್ ಜೆನ್ಯೂನು ಇದ್ದಾರೆ, ಇಲ್ಲ ಅಂತಲ್ಲ. ಸೊ ನಾವು ಕೇರ್ಫುಲ್ಲಾಗಿರಬೇಕು, ದಟ್ಸ್ ದ ಪಾಯಿಂಟ್. ಸೊ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ. ಟೈಮ್ ಬಂದು 2 o'clock ಆಗಿದೆ. ಇವಾಗ ಕೊಟ್ಟರೆ ಮೇ ಬಿ ಒಂದು 7 o'clock ಸಿಗ್ಬೋದು ನನಗೆ ಗಾಡಿ. ಸೊ ಏನಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಶೋರೂಮ್ ಹತ್ರ ಹೋಗಿ ಏನೇನೋ ಕೇಳ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಕೇಳೋಣ. ಸೊ ಬನ್ನಿ, ಲೆಟ್ಸ್ ಗೋ ಫಾರ್ ರಾಯಲ್ ಎನ್ಫೀಲ್ಡ್ ಶೋರೂಮ್. ಇದೇ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್. ಸೊ ನಾನು ರೀಚ್ ಆಗಿದ್ದೀನಿ, ಬನ್ನಿ ಒಳಗೆ ಹೋಗೋಣ. ಸೊ ವೆಲ್ಕಮ್ ಟು ಹೆವೆನ್. ಸೊ ಯಾರೆಲ್ಲ ಚಿಕ್ಕ ವಯಸ್ಸಿಂದನೂ ರಾಯಲ್ ಎನ್ಫೀಲ್ಡ್ ಅಂದರೆ ಹುಚ್ಚು ಪ್ರೀತಿ ಇರುತ್ತೋ ಅವ್ರಿಗಂತ ಇದು ಒಳ್ಳೆ ಪ್ಲೇಸ್. ನೋಡಿ, ಜಸ್ಟ್ ನೋಡೋಕ್ಕಾದ್ರೂ ಸಿಗ್ತಾಯಿದೆ ಎಲ್ಲ ಥರ ಗಾಡಿಯಲ್ಲಿ. ಸೊ ನನಗಂತೂ ಚಿಕ್ಕದಿಂದನೂ ರಾಯಲ್ ಎನ್ಫೀಲ್ಡ್ ಅಂದರೆ ಹುಚ್ಚು. ಸೊ ಯಾವ ಗಾಡಿ ನೋಡಿದ್ರು ಓಡಿಸ್ಬೇಕು ಅಂತ ಅನಿಸುತ್ತೆ. ಅಲ್ಲಿ ಕ್ಲಾಸಿಕ್ 350 ಅಂತೂ ನನಗಿಷ್ಟ, ತುಂಬ ಇಷ್ಟ. ಇವಾಗ ಲೇಟೆಸ್ಟಾಗಿ ಬಿಟ್ಟಿರೋ GT ಇಷ್ಟನೇ, ಬಟ್ ಕ್ಲಾಸಿಕ್ 350 ಏನೋ ಅಂತ ಇಷ್ಟ. ಬಟ್ ಕೇಳ್ಬೋದು ಯಾಕೆ ನೀನು ಮತ್ತೆ ಈ ಗಾಡಿ ತೊಗೊಂಡೆ ಅಂತ. ಬಟ್ ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಚೆನ್ನಾಗಿತ್ತು ಆವಾಗ, ಸೊ ಹಾಗೆ ತೊಗೊಂಡೆ. ನಾನು ಹೋಗಿದ್ದು 350 ತೊಗೊಳಕ್ಕೇ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ತುಂಬ ಇಷ್ಟ ಆಗೇ ತೊಗೊಂಡಿರೋದು ನನ್ನ ಗಾಡಿನ. ಸೊ ಯು ಕ್ಯಾನ್ ಸಿ ಹೆವೆನ್. प्यार नहीं है कैसे बताएं क्यों तुझको चाहें यारा बता. ಸೊ ಇಲ್ಲಿಗೆ ತರ್ತಾರೆ ನನ್ನ ಗಾಡಿನ ಸರ್ವಿಸ್ ಮಾಡೋಕ್ಕೆ. ಅಲ್ಲಿ ನೋಡಿ, ನನ್ನ ಥರದೇ ಒಂದು ಗಾಡಿ ಇದೆ 440. ಸೊ ಇಲ್ಲಿಗೆ ತರೋದಕ್ಕಿಂತ ಮುಂಚೆ ನಾವು ಪ್ರಾಬ್ಲಮ್ ಹೇಳ್ಬೇಕಾಗುತ್ತೆ ಏನೆಲ್ಲ ಇದೆ ಅಂತೇಳಿ. ಓಕೆ, ಪ್ರಾಬ್ಲಮ್ ಎಲ್ಲ ಇಡಾಯಿತು. ಏನಿಲ್ಲ, ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡು, ಏರ್ ಫಿಲ್ಟ್ರು ಇವೆಲ್ಲ ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾರೆ ಇವಾಗ. ಇಂಜಿನ್ ಆಯಿಲ್ ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ. ಅವರು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇಂಜಿನ್ ಆಯಿಲ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮನೆ ಹೇಗೆ ಚೇಂಜ್ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಆಯಿತು. ಇವಾಗ ಪಾಲಿಶ್ ಮಾಡ್ತಾ ಇದ್ದಾರೆ. ಸೊ ಇದು ಸರ್ವಿಸಲ್ಲೇ ಬರೋವಂಥದ್ದು. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ, ಬಿಲ್ಲಲ್ಲೇ ಇರುತ್ತೆ. ಹಿಡನ್ ಚಾರ್ಜ್ ಅಂತೀವಿ ನಾವು. ಸೊ ಆಯ್ತು, ಈಗ ಗಾಡಿ ಬಿಲ್ಲಿಂಗ್ ಹೋಗೋಣ ಎಷ್ಟಾಯಿತು ಏನು ಅಂತೇಳಿ. ಬಿಲ್ಲಿಂಗ್ ಹತ್ರ ಬಂದು ಕೂತಿದ್ದೀನಿ. ಸೊ ನೋಡೋಣ ಬಿಲ್ಲಿಂಗ್ ಎಷ್ಟಾಗುತ್ತೆ ಏನು ಕತೆ ಅಂತೇಳಿ. ಬಿಲ್ಲಿಂಗು ನನ್ನ ಪ್ರಕಾರ ಒಂದು 5,000 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಬಿಲ್ ನನ್ನ ಕೈಗೆ ಬಂತು. ಸೊ 2800 rupees ಆಗಿದೆ. ಹ್ಯಾಪಿ. ಸೊ ಓಕೆ, ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆನೇ ಬಂದಿದೆ. ಓಕೆ, ಥ್ಯಾಂಕ್ ಯು. ಸರ್ವಿಸ್ ಎಲ್ಲ ಮಾಡಾಯಿತು. ಈಗ ಫೈನಲ್ ಔಟ್ಪುಟ್ ಇಂಡಿಕೇಟ್ ತೋರಿಸ್ತಾ ಇಲ್ಲ ನೋಡಿ. ಸರ್ವಿಸ್ ಆದಮೇಲೆ ತೋರಿಸಲ್ಲ ಅದು. ಸೊ ಡನ್ ಆಫ್ ದ ಡೇ.
ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಥ್ಯಾಂಕ್ ಯು, ಬಾಯ್ ಬಾಯ್.